ಹೌದು ಅಂದಂಗೆ ನೀ ಯಾಕೆ ಇವತ್ತಷ್ಟು ಸೈಲೆಂಟ್ ಆಗದಿ? ಅಯ್ಯೋ ದೇವ್ರೆ, ಆ ವಿಷಯ ಎಲ್ಲ ಯಾಕೆ ಕೇಳ್ತೀರ ಬಿಡ್ರಿ, ಹೋಗ್ಲಿ. ಅಲ್ಲ ಆದರೂ ನೀನು ಹೀಗೆಲ್ಲ ಇರೋಕ್ಕೆಲ್ಲಲ್ಲ, ಅದಕ್ಕೆ ಕೇಳಿದೆ ಏನಾಯ್ತು ಹೇಳ, ಅದಕ್ಕೆ ಮುಚ್ಚು ಮರಿ ಮಡಿಕೆ ಬೇಡ. ಮತ್ತ ನಾ ಹೇಳ್ತೇನೆ, ನೀವು ಬೇಜಾರು ಮಾಡ್ಕೋಬಾರ್ದು. ಛೇ 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 ಛೇ, ನಾ ಯಾಕೆ ಬೇಜಾರು ಮಾಡ್ಕೇಳ್ಯ? ಅದೇನಂದ್ರ ಪಕ್ಕದ ಮನೆಗೆ ನಿನ್ನೆ ಒಂದು ತೊಲಿ ಬಂಗಾರ ಚೈನ್ ತಗೊಂಡ. ಇಂಥ ದುಬಾರಿ ಕಾಲದಾಗೂ ಎಲ್ಲರೂ ಬಂಗಾರ ಚೈನ್ ಮಾಡ್ಸ್ಕೊಂತಾರೆ. ಅಂಥ ರೇಟ್ ಕಡಿಮೆ ಇದ್ದಾಗ ನಾನು 2 ತೊಲಿದ ಬಂಗಾರ ಚೈನ್ ಮಾಡ್ಸ್ಕೊಂತೀನಿ ಅಂದ್ರೆ ನೀವು ಮಾಡಿಸ್ಕೊಡ್ಲಿಲ್ಲ. ನಾನು ತವ್ರ ಮನ್ಯಾಗ ಮಾಡಿಸ್ಕೊಟ್ಟಿದ್ದನ್ನು ಕಳೆದು ಬಿಟ್ರಿ. ಈಗ ನೋಡ್ರಿ ಇಷ್ಟು ರೇಟ್ ಆಗೈತಿ, ಇನ್ನು ನಾನು ಬಂಗಾರ ಮಾಡಿಸ್ಕೊಳ್ಳೋದು ಹೌದಾ? ಅಯ್ಯೋ ದೇವ್ರೆ, ಸಾಯ ತನಕ ಇನ್ನು ನಾನು ಬಂಗಾರ ಕಾಣ್ಲಾರ್ದಂಗೆ ಆಗೋತಲ್ಲ. ನೀ ಯಾವಾಗ ಹೇಳಿದ್ದಿ ಬಂಗಾರ ಚೈನ್ ಬೇಕಂತೇಳಿ? ಏನಂದ್ರಿ? ನಾ ಯಾವಾಗ ಹೇಳಿ ನಿಂತೀರ? 22,000 ರೂಪಾಯಿ ಇತ್ತು ಬಂಗಾರದ ರೇಟ್ ಒಂದು ತೊಲಿಗೆ. ಅವಾಗ 4 ತೊಲಿ ಚೈನ್ ಮಾಡ್ಸೋಣ ಅಂದೆ. ಅವಾಗ ನೀವೇನಂದ್ರಿ? ಬೇಡ, ಇನ್ನೂ ರೇಟ್ ಕಡಿಮೆ ಆಕತಿ, ಆಮೇಲೆ 5 ತೊಲಿದ್ ಮಾಡ್ಸೋಣ ಅಂತ ಅಂದ್ರಿ. ಆಮೇಲೆ ಹೌದನ ಬಿಡು ಅಂದೆ. ಆಮೇಲೆ 6 ತಿಂಗಳು ಬಿಡು ಹೊತ್ತಿಗೆ 33,000 ರೂಪಾಯಿ ಆಯ್ತು. ಅವಾಗ ಬೇಡ, 3 ತೊಲಿ ಚೈನ್ ಮಾಡಿಸ್ಕೊಳ್ಳನ್ರಿ, 33,000 ರೂಪಾಯಿ ಆಗೈತಿ ಅಂದೆ. ನೀವೇನಂದ್ರಿ? ಈಗ 33 ಆಗೈತಿ, ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಮತ್ತೆ ಕಮ್ಮಿ ಆಕತ್ತೆ, ನಾನು ನೋಡಂತಡಿ, ಈಗ ಇನ್ನೂ ಏರೈತಿ, 4 ತೊಲಿ ಚೈನ ಮಾಡಿಸಿದ್ರತ್ತು ಅಂತ ಹೇಳಿ ಸುಮ್ಮನೆ ನನಗೆ ಆಸೆ ತೋರಿಸಿದ್ರಿ. ಹಂಗೂ ಹಿಂಗೂ ಮಾಡಿ 42ಕ್ಕೆ ಬಂದಿತ್ತು. ಆವಾಗ ಬರೀ 2 ತೊಲಿ ಚೈನ್ ಮಾಡ್ಸೋಣ ಅಂದ್ರೆ ನೀವೇನಂದ್ರಿ? 2 ತೊಲಿದು ಯಾಕೆ, ರೇಟ್ ಆದ್ರಾಗಲಿ, ನಿನಗೆ 4 ತೊಲಿ ಚೈನ ಮಾಡಿಸ್ಕೊಡ್ತೀನಿ, ಸ್ವಲ್ಪ ಕಾಯಿ ಅಂದ್ರಿ. ಹಂಗೆ ಕಾದು ನಮ್ಮಪ್ಪ ಹೊಲ ಮಾರಿದ ರೊಕ್ಕನೂ ತಂದು ಕೊಟ್ಟಾತು. ಮಾಡಿದ್ದೇನು? ಒಂದು ಚೈನ್ ಮಾಡಿಸ್ಲಿಲ್ಲ, ಅದನ್ನು ನುಂಗಿ ನೀರು ಕುಡ್ದಿಟ್ರಿ. ಈಗ ನೋಡು, ಪಕ್ಕದ ಮನೆಗೆ 1 ತೊಲಿ ಚೈನ್ ಹಕ್ಕೆಂಡು ಈಗ ಓಡಾಡಕ್ತಾ. ಹಂಗೆ ಕೆಳಗಿನ ಮನೆಗೆ ಚಂದ್ರ ಅವನ ಹೆಂಡತಿಗೆ ನಿನ್ನೆ ಹೊಸ ರೇಷ್ಮೆ ಸೀರೆ ತಂದು ಕೊಟ್ಟಾನ. ನೀವೇನು ತಂದು ಕೊಟ್ಟಿರಿ? ಹಂಗಲ್ಲ ತಡಿ ಕಲ್ಯಾಣಿ, ತಡಿಯ. ಮಾತಾಡಬೇಡ್ರಿ ನೀವು, ಮಾತಾಡಬೇಡ್ರಿ, ನಾ ಮಾತಾಡ್ತೀನಿ ತಡ್ರಿ. 60,000 ರೂಪಾಯಿ ಬಂಗಾರ ಆದಾಗ 1 ತೊಲಿ ಬಂಗಾರ ತಗೊಳ್ಳೋಣ ಅಂದೆ, ಮಾತಾಡಲಿಲ್ಲ. ಈಗ 1,00,000 ರೂಪಾಯಿ ಬಂದು ನಿಂತತಿ. ಈಗ 1 ಗುಂಜಿನಾರ ಬಂಗಾರ ತೊಗೊಳಕಾಗತ್ತೆ ನಮ್ಮ ಕಡೆಯಿಂದ? ನಾ ಸತ್ರು ಬಂಗಾರ ನೋಡಂಗಿಲ್ಲ, ನಂಗೆ ಗೊತ್ತಾತು. ಹೋಗ್ಲಿ, ಹಂಗೂ ಹಿಂಗೂ ಮಾಡಿ ಬಂಗಾರದ ವಾಸನೆನಾರ ನೋಡೋಣ ಅಂತ ಹೇಳಿ ಬಂಗಾರದ ಅಂಗಡಿಗೆ ಹೋದ್ರೆ ಅವ ಕ್ರೆಡಿಟ್ ಕಾರ್ಡ್ ಹಿಡಿದ ಮೆಟ್ಲು ಹತ್ತಿಸಂಗಿಲ್ಲ. ಬಂಗಾರದ ಅಂಗಡಿ ಅವ ಗೊತ್ತ, ವಾಚ್ಮ್ಯಾನ್ ಒಬ್ಬ ನಿಂತ ಬಿಟ್ಟಿರ್ತಾನೆ ಬಾಗ್ಲಿಗೆ. ಎಷ್ಟು ದೊಡ್ಡ ಬ್ಯಾಗ್ ತಂದಾರಿ ಇವರು, ಎಷ್ಟು ದೊಡ್ಡ ಪರ್ಸ್ ತಂದಾರಿ ಇವರು ಅಂತ ಹೇಳಿ. ಏನಿಲ್ಲ, ನಮ್ಮನ್ನ ಬಿಕಾರಿ ಮಾಡದೆ ಮಾಡಿಬಿಟ್ರಿ ನೀವು ನನ್ನ. ಇವತ್ತಿನ ಪರಿಸ್ಥಿತಿ ಎಂತಾದ್ರು ಬಂದತಿ ಅಂದ್ರೆ, ಒಂದು ಮೂಟೆ ಗಂಟ್ಲೆ ರೊಕ್ಕ ತಗೊಂಡು ಹೋದ್ರೆ ಒಂದು ಸಣ್ಣ ಪರ್ಸ್ನ್ಯಾಗ ಒಂದು ದಾರ ಹಾಕಿ ಕಳಿಸ್ತೇಂಗ ಬಂಗಾರ ಹಾಕಿ ಕಳಿಸ್ತಾರ ಅವ್ರು, ಗೊತ್ತನ? ಅಂತ ಕಾಸ್ಟ್ಲಿ ಜಮಾನ ಬಂದು ಹೋತು. ಕಡಿಮೆ ರೇಟ್ ಇದ್ದವಾಗ ತಗೋಣ ಅಂದ್ರೆ ಮಾತಾಡಲಿಲ್ಲ. ಈಗ ಮಾತಾಡಿದ್ರು ಪ್ರಯೋಜನ ಇಲ್ಲ, ನಾವು ಒಬ್ಬಕ್ಕೆ ಬಾಯ್ ಬಡ್ಕೋಬೇಕು. ನೀವೇನೇನೇನೇನು ಮಾತಾಡ್ಬೇಡ್ರಿ. ಅವಾಗೂ ಸುಮ್ಮನಿದ್ರಿ, ಈಗೂ ಸುಮ್ಮನಿದ್ರಿ. ಹಿಂಗ ನಿಮ್ಮ ಹಣೆ ಬರ. ಹಗ್ಗವನವ್, ನಾನು ಯಾಕೆ ಸೈಲೆಂಟ್ ಆಗಿದ್ದೆ ಅಂತ ಕೇಳಿದ್ದು ತಪ್ಪಾಗಿ ಹೋತನ ಕಲ್ಯಾಣಿ? ತಪ್ಪಾಗಿದ್ದೆ ನಿಮ್ದಲ್ಲ, ನೀವು ಕೇಳಲಿಲ್ಲದ್ರೂ ನಾ ಹೇಳ್ತಿದ್ದೆ, ಗೊತ್ತನ? ನನಗೆ ಮೈ ಉರ್ಯಾಕತೈತಿ. ಆಕಿ ಎದಿ ಮೇಲೆ ಒಂದು ತಲೆ ಚೈನ್ ಹಾಕ್ಕೊಂಡು ನೀರಿಗೆ ಬರ್ತಾಳೆ. ಅಕ್ಕಿ ನೀರಿಗೆ, ಅಲ್ಲಿ ಬಾವಿ ತೋಡ ನೀರಿಗೆ ಅಲ್ಲಿ ಬರ್ತಾ, ಗೊತ್ತಾ? ನಂಗೆ ಎಷ್ಟು ಹೊಟ್ಟೆ ಉರಿತೈತಿ. ಅಲ್ಲ, ಅಕ್ಕಿ ಚೈನ್ ಅಕ್ಕಿ ಹಾಕ್ಯಂಡು ಬಾವಿ ನೀರು ಹೊರಾಕ್ ಬಂದ್ರೆ ನಿನಗೆ ಯಾಕೆ ಹೊಟ್ಟೆ ಉರಿತೈತಿ? ನನ್ನ ಹತ್ರ ಅಂಥದ್ದಿಲ್ಲಲ್ಲ, ಅದಕ್ಕೆ ಹೊಟ್ಟೆ ಉರಿತೈತಿ. ಆಕಿ ರೇಷ್ಮೆ ಸೀರೆ ಉಟ್ಕೊಂಡು ಬರ್ತಾ ಚಂದ್ರನ ಹೆಂಡ್ತಿ. ಅದು ಒಂದು ಸಣ್ಣ ಬಿಂದಿಗೆ ಹಿಡ್ಕೊಂಡು ಮಡಿ ನೀರು ಹಿಡ್ಕೊಂಡು ಹೋಗ್ತಾನೆ ಅಂತ ಹೇಳಿ ಬರ್ತಾಳೆ ಅಕ್ಕಿ, ಗೊತ್ತನು? ನಂಗೆ ಎಷ್ಟು ಬಗ ಬೆಂಕಿ ಹತ್ತೈತಿ ಅಂದ್ರೆ ನನಗ ಗೊತ್ತು. ಅಲ್ಲ ಕಲ್ಯಾಣಿ, ನೀ ಬಗ ಬೆಂಕಿ ಹತ್ತಿಸ್ಕೊಬೇಡ. ಹಂಗೆ ಬೆಂಕಿ ಹತ್ತಂಗೆ ಕಂಡು ಹೋತು ಅಂದ್ರೆ ಅದ ಬಾವ್ಯಾಗ ಹಾರು ಬಿಡೋದಲ್ಲೇನ? ಮತ್ತು ಮೈಯರ ತಣ್ಣಗಾಕತಿ, ನೀನು ತಣ್ಣಗಾಕಿದಿ, ಯಾಕೆ ಚಿಂತೆ ಮಾಡ್ತಿ? ಸ್ವಲ್ಪ ನಾನು ಆಚಿಗೆ ಮಾನ ಮರ್ಯಾದೆ ಐತೆ ನೋಡ್ರಿ ನಿಮಗೆ, ಹೆಂಗೆ ಹೇಳ್ತೀರಿ? ಇಲ್ಲೇ ನನಗೆ ಸಿಟ್ಟು ಬಂದು ಏನು ಮಾಡಲಿ ಅನ್ನಷ್ಟು ಸಿಟ್ಟು ಬಂದೈತೆ ನನಗೆ. ನೀವು ನೋಡಿದ್ರೆ ಬಾವ್ಯಾಗ ಹಾರ್ಬೇಕಂತ, ಬಾವ್ಯಾಗ ನಿಮ್ಮನ್ನ ದಬ್ಬತೀನಿ. ಹೋಲ್ಬಿಡೆ, ನಂದ ತಪ್ಪಾತು, ನಾ ಕೇಳಿದ್ದು ನಂದ ತಪ್ಪಾತು. ಮೊದಲು ನೀನು ತಣ್ಣಗಾಗ. ನಾನು ನಿಂಗೋಸ್ಕರ ಎಳ್ನೀರು ತೊಗೊಂಡು ಬರ್ತೇನೆ. ನೀನು ಸ್ವಲ್ಪ ಸಮಾಧಾನದ ಕೂತ್ಕ. ಅಪ್ಪ ದೇವ್ರಿ, ಏನು ಬಿಸಿಲೈತೆ ಇವ ಕಲ್ಯಾಣಿ. ಈ ಮನ್ಯಾಗ ನೀನು ತಣ್ಣಗೆ ಆರಾಮಾಗದೆ ನೋಡುವ. ಬಿಸಿಲು ಅಂದ್ರೆ ಹೊರಗೆ ಯಾಕೆ ಕೇಳ್ತಿ ಅದನ್ನ? ಒಂದು ತಣ್ಣಗೆ ಏನಾರು ತೊಗೊಂಡು ಬಾರವಾ ಕಲ್ಯಾಣಿ ಕುಡಿಯಕ್ಕೆ. ಕಲ್ಯಾಣಿ, ಕಲ್ಯಾಣಿ, ಏನ್ರಿ ಮಾವ್ರ, ಏನಾಯ್ತು? ನಂಗೇನೂ ಆಗಿಲ್ಲ, ಈಗಷ್ಟ ಬಂದ. ನೀವು ಸುಸ್ತಾಗೈತಿ ಹೊರಗಿಂದ ನೋಡಲಿ, ಬಿಸಿಲು ಅಂದ್ರೆ ಬಿಸಿಲು ಭಾಳ ಐತಿ. ಹೋಗಿ ಒಂದು ಲೋಟ ತಣ್ಣನ ನೀರರ ಜ್ಯೂಸ್ ಏನಾರ ತೊಗೊಂಡು ಬಾರ, ಫ್ರಿಜ್ನಾಗ ಏನಿಟ್ಟು ತಣ್ಣಂದಂದೆ. ಯಾ ಲೋಕದಾಗದಿ ನೀನು? ಹ್ಞೂ ತಂದೆ. ಯಾಕ ಕಲ್ಯಾಣಿ, ಏನಾಗೈತಿ? ಆರಾಮದಿ ಇಲ್ಲ ನೀನು?
ಯಾಕೆ ಹಿಂಗದಿದ್ದಿ ನೀನು ಬೇಜಾರದಾಗ? ಯಪ್ಪ ಅದನ್ನೇ ಕೇಳ್ತಿಪ್ಪ. ನಾ ಹೇಳ್ತೇನೆ, ನೀ ಅಕ್ಕಿನೇನು ಕೇಳಕ್ಕೆ ಹೋಗ್ಬೇಡ. ನಿಂಗೇನು ಬೇಕು? ತಣ್ಣಗೇನ್ರ ಜ್ಯೂಸು ಬೇಕನ? ನಾ ತೊಗೊಂಡು ಬರ್ತೀನಿ. ಅಲ್ಪ ಬುಷಡಿಕೆ, ನೀ ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು? ಮನ್ಯಾಗದಿ? ನಿಂಗೇನು ಕೆಲಸ ಮನ್ಯಾಗ ಇವತ್ತು? ಇಲ್ಪ ಇವತ್ತು ತಿಂಗಳದಾಗ ರಜಾ ಇರ್ತಾವಲ್ಲ, ವರ್ಷಕ್ಕೆ 20 ರಜಾ ಅಂಥೇಳಿ ಕೊಡ್ತಾರಲ್ಲ, ಅದ್ರಾಗ ಒಂದು ರಜಾ ಕಂಪಲ್ಸರಿ ತಿಂಗಳ ತೊಗೊಳಬೇಕಂತ. ಅದಕ್ಕೆ ನಾ ಬೇಡ ಅಂದ್ರೂ ಕೇಳಲಿಲ್ಲ. CL ಐತಿ, ನೀ ರಜಾ ತೊಗೊಳಕ ಬೇಕಂದ್ರೆ. ಹಂಗಾಗಿ ಇವತ್ತು ಮನ್ಯಾಗದ ನೋಡಪ್ಪ. ಅಲ್ಲಲ್ಲಿ ಬಡ್ಡಿ ಮಗನ, ತಿಂಗಳದಾಗಿನ ರಜಾ ತೊಗೊಂಡೆ, ವರ್ಷದಾಗಿನ ರಜಾ ತೊಗೊಂಡೆ, ಅದೆಲ್ಲ ಬೇಡ ನಂಗೆ. ಹೌದು, ನೀ ಮನ್ಯಾಗದಿ. ಆಕಿ ನೋಡಲಿ ಎಷ್ಟು ಬೇಜಾರ್ದಾಗದಾಳ. ಏನಾಗೈತಿ? ಏನು ಪ್ರಾಬ್ಲಮ್? ಆಕಿಗೆ ಏನಾಗೈತಿ ಬಾ? ಆಕಿ ಆರಾಮದಾಳ. ನಿಂಗೆ ಹಂಗೆ ಅನ್ಸಾಕತ್ತೈತಿ. ನೀನು ಈಗ ಬಿಸ್ಲಾಗಿನ ಮಂದಿ ನೋಡು, ಅದಕ್ಕೆ ನಿಂಗೆ ಕಣ್ಣು ಮಂಜು ಬಂದಾಗತ್ತವ. ಅದಕ್ಕೆ ಆಕಿ ಆರಾಮದಾಳ, ಖುಷಿಯಿಂದ ಅದಾಳ ಆಕಿ. ಇವತ್ತು ನಾ ಬೇರೆ ಮನ್ಯಾಗದನಲ್ಲ, ಅದಕ್ಕೆ ಭಾಳ ಆರಾಮದಾಳ ಆಕಿ. ಏನ್ರಿ ನಾನು ಆರಾಮದಾನ್ಯಾ? ನೋಡ್ರಿ ಮಾವರ, ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಈ ಮನ್ಯಾಗ ಕತ್ತಿ ದುಡ್ದಂಗೆ ದುಡಿತೀನಿ. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದಾಗ ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಗ 3 ಜನನೂ ಜೊಲ್ಲ ಸುರಿಸ್ಕೊಂಡು ಮಕ್ಕಂಡಿರ್ತೀರಿ. ಬೆಳಿಗ್ಗೆ ಎದ್ದು ಕೆಲಸ ಮಾಡಿ, ನಾಷ್ಟಾಕ್ ಮಾಡಿ, ನಿಮಗೆ ಬಾಕ್ಸ್ ಕಟ್ಟಿ, ನಿಮ್ಮ ಮಗನಿಗೆ ಬಾಕ್ಸ್ ಕಟ್ಟಿ, ಹಂಗೆ ಅತ್ತಿಯವರಿಗೆಲ್ಲ ಕಾಫಿ ಇದ್ದಲ್ಲಿಗೆ ತೊಗೊಂಡು ಹೋಗಿ ಕೊಟ್ಟು, ಅಷ್ಟು ಮಾಡೋ ಹೊತ್ತಿಗೆ ನಂದು ಹೆಣಾನ ಬಿದ್ದೋಕತಿ. ನನಗೆ ಯಾರೋ ಒಬ್ಬರು ಕೇಳ್ತಾರನ್ನ, ನಾಷ್ಟ ಮಾಡಿ ಏನೋ, ತಿಂಡಿ ಏನೋ, ಕಾಫಿ ಕುಡ್ದೇನ ಅಂತ ಹೇಳಿ. ಯಾರು ಒಬ್ರು ಒಂದು ಮಾತು ಕೇಳಂಗಿಲ್ಲ. ಈಗ ನೋಡಿದ್ರೆ ಆರಾಮಾಗದೇನು ಅಂತ ಹೇಳ್ತಾರ. ನಿಮ್ಮ ಮಗ ನೋಡಿ ಹೆಂಗದಿರಿ. ಮಸ್ತ್ ಮ್ಯಾಗ ಹೋಗಿ ಬರೋ ಜನ ಎಲ್ಲ ಹೇಳಾರ, ನೀನೇನು ತಗೋ ಮನೆಯಾಗಿರ್ತಿಯಲ್ಲ, ಆರಾಮಾಗಿರ್ತಿ. ಮನೆಯಾಗಿರೋರೆಲ್ಲ ಆರಾಮಾಗಿರ್ತಾರ. ಮನೆಗೆ ಯಾರ ಗೆಸ್ಟ್ ಬಂದಿರ್ತಾರ, ಒಂದು ಮದ್ವೆ ಕರೆಯಕ್ಕೆ ಬರಲಿ, ಒಂದು ಮುಂಚಿಗೆ ಕರೆಯಕ್ಕೆ ಬರಲಿ, ಎದಕ್ಕೆ ಕರೆಯಕ್ಕೆ ಬಂದ್ರು, ನೀನು ಮನ್ಯಾಗ ಆರಾಮಿರ್ತಿಯಲ್ಲ, ಬಂದ್ಬೋದು. ನೀನು ಮನ್ಯಾಗ ಆರಾಮಿರ್ತಿಯಲ್ಲ, ಫಂಕ್ಷನಿಗೆ ಬರ್ಬೋದು. ನೀನು ಮನ್ಯಾಗ ಆರಾಮಿರ್ತಿಯಲ್ಲ, ಒಂದಿನ ಮುಂಚೆ ಬರ್ಬೋದು ಅಂತಾರೆ. ಮನ್ಯಾಗ ನಮಗೆ ಎಷ್ಟು ಕೆಲಸ ಕತ್ತೆ ಅನ್ನೋದು ನಮಗೆ ಗೊತ್ತು. ಒಂದು ಬಟ್ಟೆ ತೊಳೆದು, ಒಂದು ಪಾತ್ರೆ ತೊಳೆದು, ಎಲ್ಲರ ಬಟ್ಟೆ ಸೇರಿಸಿಡೋದು, ಐರನ್ ಮಾಡಿಡೋದು ಸ್ವಲ್ಪ ಆಕತ್ಯಾ? ನಾಳೆ ನೀವು ವಾಕಿಂಗ್ ಹೋಗಕ್ಕೆ ಕೋಲ್ ಕಾಣವಲ್ತು, ಸ್ಕಾರ್ಪ್ ಕಾಣವಲ್ತು ಅಂತೀರಿ. ಹಂಗೆ ನಿಮ್ಮ ಮಗ ಬೆಳಿಗ್ಗೆ ಶೂ ಕಾಣವಲ್ತು, ನನ್ನ ಡ್ರೆಸ್ ಎಲ್ಲಿಟ್ಟಿದಿ, ನನ್ನ ಖರ್ಚಿಪ್ ಎಲ್ಲಿಟ್ಟಿದಿ ಅಂತ. ಹಂಗೆ ನಿಮ್ಮ ಹೆಂಡ್ತಿ, ನಂಗೆ ಕಾಫಿ ತಂದು ಕೊಡಲಿಲ್ಲ, ನಂಗೆ ಬ್ಲ್ಯಾಕ್ ಕಾಫಿ ಬೇಕು, ನಂಗೆ ನಾಷ್ಟ ಬೇರೆನೇ ಮಾಡಬೇಕು ಅಂತ ಅವರು ಇಷ್ಟೆಲ್ಲ ಸಾಲದನ್ನಕ್ಕೆ ಅಕ್ಕಪಕ್ಕದ ಮನೆಯವ್ರು ಹಂಗೆ ಬಂದ್ರು. ಬೆಳಿಗ್ಗೆನ ಒಂದು ಲೋಟ ಹಾಲು ಕೊಡು ಅಂತಾರೆ. ಒಬ್ಬೇಕಿ ಕಾಫಿ ಮಾಡಿ ಏನು, ನಮ್ಮ ಮನ್ಯಾಗ ಕಾಫಿ ಪುಡಿ ಖಾಲಿ ಆಗೈತಿ, ಇಲ್ಲೇ ಕಾಫಿ ಕುಡಿತೇನೆ ಅಂತ. ಇನ್ನೊಬ್ಬೇಕಿ ಚಹಾ ಪುಡಿ ಬೇಕಂತ ಬಂದು ಹೇಳಿ ಬರ್ತಾ. ಮತ್ತೊಬ್ಬೇಕಿ 2 ಟಮಾಟೆ ಹಣ್ಣು ಕೊಡು, 1 ಉಳ್ಳಾಗಡ್ಡಿ ಕೊಡು. ಹಿಂಗೆ ಹೋಗಿ ಬಂದು ಹೋಗೋ ಜನ ಭಾಳ ಅದಾರ ಮನೆಗೆ. ಇವ್ರನ್ನೆಲ್ಲರನ್ನೂ ಸಂಭಾಳಿಸ್ಕೊಂಡು, ಮನೆ ನೋಡ್ಕೊಂಡು, ಮತ್ತು ನಿಮ್ಮನ್ನೂ ಎಲ್ಲರನ್ನೂ ಸಂಭಾಳಿಸ್ಕೊಂಡು, ಮತ್ತು ನಾವು ಮನೆಯಾಗಿರೋರು ಸಂಜೆ ಮುಂದೆ 7:30 ಆಗ್ತಿದ್ದಂಗೆ ಹಂಗೆ ಟಿವಿ ಮುಂದೆ ಒಂಚೂರು ಯಾವ್ದಾರ ಸೀರಿಯನ್ನು ನೋಡೋಣ ಅಂತ ಹೇಳಿ ಕೂತ್ಕೊಂಡ್ರೆ, ಈಗಂತೂ ಆ ಭಾಗ್ಯಲಕ್ಷ್ಮಿ ಅದು ಹಳ್ಳ ಹಿಡಿದು ಹೋತು. ಅದೊಂಚೂರು ನೋಡೋಣ ಅಂತ ಹೇಳಿ ಕೂತ್ಕೋಬೇಕಾ, ಅಷ್ಟೊತ್ತಿಗೆ ಶುರು ಏನಾರ ನಾಷ್ಟಕ್ಕೆ ಮಾಡಿ ಏನು, ಏನಾರ ತಿಂಡಿ ಮಾಡಿ ಏನು ಅತ್ತಿ. ಅದು ಸಾಲ್ದಕ್ಕೆ ಹಾಗೆ ನಿಮ್ಮ ಮಗ ಏನಾರ ಸ್ವಲ್ಪ ಸ್ನ್ಯಾಕ್ಸ್ಗೆ ಏನಾರ ಮಾಡಿ ಏನು, ಸ್ವಲ್ಪ ಚಿಪ್ಸ್ ತಂದು ಕೊಡ್ತೀಯೇನು, ಅದು ಸಾಲ್ದಕ್ಕೆ ನೀವು ಹಂಗೆ ಬಂದ್ರಿ. ಏನಾರ ತರಕಾರಿ ಬೇಯಿಸಿ ಏನವ ನನಗೆ ಅನ್ಕತ್ತೆ. ಇಷ್ಟೆಲ್ಲ ಮಾಡಿ ನಿಮಗೆ ಕೊಟ್ಟು ನಾನು ಟಿವಿ ಮುಂದೆ ಕುತ್ಕೊಂಡು 1 ಕಪ್ ಕಾಫಿ ಕುಡಿಯಂಗಿಲ್ಲ. ಅಷ್ಟೊತ್ತಿಗೆ ಯಾರು ಹೊರಗಿನವ್ರು ಬಂದು ಬಿಟ್ರು. ಕಾಫಿ ಕುಡಿಯಕತ್ತೇನುವ, ನೀನು ಬಿಡು ಮನ್ಯಾಗ ಆರಾಮಿರ್ತಿ, ಕಾಫಿ ಕುಡಿತಿ ಅಂತಾರೆ. ಒಂದು ನೆಮ್ಮದಿಯಿಂದ ಕಾಫಿ ಕುಡಿಯೋಕ್ಕೂ ನಮಗಾಗಂಗಿಲ್ಲ. ಇದು ಜೀವನ. ಹೋಗ್ಲಿ ಹಂಗಾರೆ, ಯಾವುದು ಬೇಡ ಅಂತ ಹೇಳಿ ನಮ್ಮ ಸತ್ತಿರೋ ಆತ್ಮನ ರೀಚಾರ್ಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಮೊಬೈಲ್ ಹಿಡ್ಕೊಂಡು ಒಂದು ಮೂಲೆಯಾಗ ಎಲ್ಲರೂ ಕುತ್ಕೊಂಡ್ವಿ ಅನ್ಕೊಳ್ಳಿ. ಅಷ್ಟೊತ್ತಿಗೆ ಅತ್ತಿ ಅಲಾರಾಮ್ ಹಚ್ಚೇ ಬಿಡ್ಲು. ಕಲ್ಯಾಣಿ ಎಲ್ಲದಿ, ರಾತ್ರಿ ಊಟಕ್ಕೆ ಏನು ಮಾಡ್ತಿದ್ದಿ? ಚಪಾತಿನ ಆಗ್ಬೇಕು, ತರಕಾರಿನ ಬೇಯಿಸ್ಬೇಕು, ಆಯಿಲ್ ಹಾಕಬಾರ್ದು ಚಪಾತಿಗೆ, ಹಂಗೆ ಮಾಡ್ಬೇಕು. ಹಂಗೆ ಫೋನ್ ಹಿಡ್ಕೊಂಡೇ ಬಿಟ್ಟಿಯಾ? ತವ್ರ ಮನೆಗೆ ಫೋನ್ ಹಚ್ಚೇ ಬಿಟ್ಟಿಯಾ? ನಿಮ್ಮ ಅವನ ಹತ್ರ ಮಾತಾಡಕ್ಕೆ ಹತ್ತಿದ್ಯಾ? 1 ಗಂಟೆ ಆದರೆ ಇನ್ನು ಫೋನ್ ಇಡಂಗಿಲ್ಲ. ಇನ್ನು ರಾತ್ರಿ ಊಟ ನಮಗೆ 12 ಗಂಟೆಗೆ ಕಾಣಿಸ್ತೀನಿ ನೀನು ಅಂಥೇಳಿ ಅತ್ತೆಯವ್ರು ಹೇಳಿ ನಮ್ಮ ಆತ್ಮವಿಶ್ವಾಸನೆಲ್ಲ ಹಾಳು ಮಾಡಿಬಿಡ್ತಾರೆ. ಇನ್ನು ನಿಮ್ಮ ಮಗ ರಾತ್ರಿ 12 ಗಂಟೆ ಒಳಗೆ ಬಂದಿದ್ದು ಹಿಸ್ಟ್ರಿನೇ ಇಲ್ಲ. ದಿನ ಲೇಟ್. ದಿನ 12 ಗಂಟೆ ತನಕ ಫ್ರೆಂಡ್ಸ್ ಜೊತೆ ಕುತ್ಕೊಂಡ ನಿಮ್ಮ ಮಗ ಏನು ಗೆಣಸ್ ಕೆರಿತಾನ? ದೌಡು ಮನೆಗೆ ಬಂದು ಬಿದ್ಕೊಳಕ್ಕೆ ಬರೋದಿಲ್ಲ. 12 ಗಂಟೆ ತನಕ ನಾವು ಕಾದು ನಿಮ್ಮ ಮಗ ಬಂದ ಮೇಲೆ ಊಟ ಹಾಕಿ, ಡೈನಿಂಗ್ ಟೇಬಲ್ ಒರೆಸಿ, ಎಲ್ಲ ಎತ್ತಿ ಫ್ರಿಜ್ ಸೇರಿಸಿ, ನಾನು ಹಾಸಿಗೆಗೆ ಬೀಳೋ ಹೊತ್ತಿಗೆ 1 ಗಂಟೆ, ಮತ್ತೆ ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕು. ಇದನ್ನು ಮಾಡಿ ಸಾಕಾಗಿ ಹೋಗ್ಬಿಟ್ಟತ್ ನಂಗೆ. ನನ್ನ ಕೆಲಸ ನೀವು 1 ದಿವಸ ಮಾಡಿರಿ, ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋದ ತಿಂಗಳ ಹೇಳಿದ್ದೆ ನಿಮ್ಮ ಮಗನಿಗೆ. ಅಪ್ಲಿಕೇಶನ್ ಹಾಕೀನಿ, ಇನ್ನೊಂದು 2 ದಿನದೊಳಗೆ ರಿಸಲ್ಟು ಬರ್ತೈತಿ. ನಾನು ಮನೆಗೆ ಇರಂಗಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅವಾಗೆಲ್ಲರೂ ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು, ಗೊತ್ತಾಕತ್ತ ಅವಾಗ ನಿಮಗೆ. ನನ್ನ ಮಗಳ ಕಲ್ಯಾಣಿ, ನೀ ಕೆಲ್ಸಕ್ಕೆ ಹೋಗೋದು ಬೇಡವಾ? ನೀ ಕೆಲ್ಸಕ್ಕೆ ಹೋಗೋದು ಬೇಡ, ನೀ ಮನೆಯಾಗ ಆರಾಮಾಗಿರು. ಇದು ಆರಾಮ? ಇಷ್ಟು ತನಕ ಹೇಳಿದ್ನಲ್ರಿ, ಬೆಳಿಗ್ಗೆ 5ರಿಂದ ರಾತ್ರಿ 12 ತನಕ ಏನಕತ್ತಿ ಅಂತ ಹೇಳಿ. ಇದು ಆರಾಮ ಇರೋದ ನಾನು?
ಅದಕ್ಕೆ ಯಾವುದು ಬೇಡ. ನೀವು ನಿಮ್ಮ ಕೆಲಸ ನೀವು ಮಾಡಿಕೊಳ್ರಿ, ನನ್ನ ಕೆಲಸ ನಾ ಮಾಡ್ಕೊಳ್ತೇನೆ. ಇಲ್ಲ ಅಂತೀರ ತಿಂಗಳಿಗೆ 50,000 ರೂಪಾಯಿ ನಾನು ಖರ್ಚಿಗೆ ಕೊಡ್ರಿ, ನಾನು ಮನೆಯಾಗಿರ್ತೇನೆ, ಕೆಲ್ಸಕ್ಕೆ ನಾನು ಹೋಗಂಗಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ಕೆಲಸ ಮಾಡೋ ವರ್ಕರ್ನ ಏನರ ಇಟ್ಕೊಂಡ್ರೆ ನೀವು 50,000 ರೂಪಾಯಿ ಕಂಪಲ್ಸರಿ ಕೊಡಾಕ ಬೇಕಾಕತಿ. ಇಷ್ಟೆಲ್ಲ ಒಬ್ಬರೇ ಮಾಡಂಗಿಲ್ಲ, 2-3 ಆಳರ ಬೇಕು ಹೆಣ್ಣಾಳು. ಅದಕ್ಕೆ ನನಗಾಗಂಗಿಲ್ಲ. ನೀವು ಒಂದು ಸಂಬಳ ಫಿಕ್ಸ್ ಮಾಡಿಕೊಳ್ರಿ, ಇಲ್ಲ ನಿಮ್ಮ ಕೆಲಸ ನೀವು ಮಾಡಿಕೊಳ್ರಿ. ಹಂಗಲ್ಲ ಕಲ್ಯಾಣಿ, ಮನಿ ನಿಂದ ಅಲ್ಲನ, ಬೇರೆ ಯಾರ ಥರನ? ಯಾರ ಮನೆಗೆ ಅಂತೇಳಿ ನೀನು ಸಂಬಳ ಕೇಳ್ತಿದಿ? ಚಿಚೆ, ನೀನು ಯಾಕೆ ಇದು ಮಾತಾಡೋದು ಸರಿ ಕಾಣವಲ್ತ ನಂಗೆ. ಹೌದು ಗಂಡ, ಈಗ ಬಂದು ನೋಡು ಮೇನ್ ಮ್ಯಾಟ್ರಿಗೆ. ಮನಿ ನಂದ ಹೋದಲ್ಲ? ಹೌದು. ಹಂಗಾರ ನಾಳೆನ ಈ ಮನಿ ಇಷ್ಟು ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ರಿ, ನಾನು ಕೆಲ್ಸಕ್ಕೆ ಹೋಗ್ಲಾರ್ದ ಮನೆಯಾಗ ಇರ್ತೇನೆ.